ನಮಸ್ತೆ ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಬರಮಾಡ್ಕೊತಿದ್ದೀನಿ. ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ರಾಜ್. ಸ್ನೇಹಿತರೆ, ಇವತ್ತಿನ ವ್ಲಾಗ್ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿರುವಂತಹ IISc ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಲ್ಲಿ ಇವತ್ತು ಓಪನ್ ಡೇ ನಡೀತಿದೆ. ಏನಿದು ಓಪನ್ ಡೇ ಅಂತ ಅಂದರೆ, ಸಾಧಾರಣ ದಿನಗಳಲ್ಲಿ ಇಲ್ಲಿ ಸುಲಭವಾಗಿ ಹೋಗೋದಕ್ಕೆ ಆಗೋದೇ ಇಲ್ಲ. ಆದರೆ ಈ ವಿಶೇಷ ದಿನದಂದು ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಹಲವು ಎಕ್ಸ್ಪೆರಿಮೆಂಟ್ಗಳನ್ನು ನಮ್ಮ ಮುಂದೆ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ನನಗೆ ಈ ಓಪನ್ ಡೇ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ಗೆಳೆಯ ಸುಮಂತ್ನಿಂದ ಈ ವಿಷಯ ನನಗೆ ತಿಳಿದ ಮೇಲೆ ಹೋಗೋ ಮನಸ್ಸಾಯಿತು. ಅದಕ್ಕೆ ನಾನು ಮತ್ತು ನನ್ನ ಗೆಳೆಯರೊಟ್ಟಿಗೆ ಈ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ಸರಿ, ಹಾಗಿದ್ರೆ ಸ್ನೇಹಿತರೆ, ಬನ್ನಿ ಓಪನ್ ಡೇಲಿ ಪಾಲ್ಗೊಳ್ಳೋಣ. ಅಲ್ಲಿನ ವಾತಾವರಣ ಮತ್ತು ಎಕ್ಸಿಬಿಷನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಓಪನ್ ಡೇಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದು ಯಾವುದೋ ಓಪನ್ ಪಾರ್ಕಲ್ಲಿ ಕೂತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಸ್ಥಳದ ಬಗ್ಗೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಭೇಟಿ ಕೊಡೋದೇ ಈ ಸ್ಥಳಕ್ಕೆ ಬಂದು ವ್ಯಾಯಾಮ ಮತ್ತು ಜಾಗಿಂಗ್ ಮುಗಿಸಿದ ಮೇಲೆ ಮುಂದಿನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದು. ಸರಿ, ಹಾಗಿದ್ರೆ ಸ್ನೇಹಿತರೆ, ನಾನು ಜಾಗಿಂಗ್ ಮತ್ತು ವ್ಯಾಯಾಮನ ಮುಗಿಸ್ಕೋತೀನಿ. ಎಲ್ಲರೂ ಒಟ್ಟಿಗೆ ಓಪನ್ ಡೇಗೆ ಹೋಗಿ ಬರೋಣ. ಹೇಳೋದು ಮರ್ತಿದ್ದೆ, ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸರಿ, ಹಾಗಿದ್ರೆ ನಾನು ಜಾಗಿಂಗ್ ಮುಗಿಸ್ಕೊಂಡ್ಬರ್ತೀನಿ, ಹೊರಡೋಣ. ಮರಳಿ ಸ್ವಾಗತ ಸ್ನೇಹಿತರೆ. ಹೊರಟಿದ್ದೀನಿ IIScಗೆ. ಗೆಳೆಯ ಅರುಣ್ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾನೆ. ಸೊ ಅವನು ಕರ್ಕೊಂಡು ಹೊರಡೋಣ ಬನ್ನಿ. ಅರುಣ್ ವಿಜಯನಗರಲ್ಲಿ ಕಾಯ್ತಾ ಇದ್ರು. ಸೊ ನಾನು ಕೂಡ ವಿಜಯನಗರ ಕಡೆಗೆ ಹೊರಟೆ. ಬಸ್ ಸ್ಟಾಪಲ್ಲಿ ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಆಗಲೇ ಬಂದು ಕಾಯ್ತಾ ಇದ್ರು ಗೆಳೆಯ ಅರುಣ್. ಹಾಯ್ ಮಚ್ಚಾ. ಇಬ್ಬರು ಕೂಡ ಅಲ್ಲಿಂದ ಟಾಟಾ ಇನ್ಸ್ಟಿಟ್ಯೂಟ್ನ ಭಾರತೀಯ ವಿಜ್ಞಾನ ಸಂಸ್ಥೆ ಕಡೆಗೆ ಹೊರಟ್ವಿ. ಈ ಸ್ಥಳಕ್ಕೆ ಮೊದಲನೇ ಬಾರಿ ಬಂದಾಗ ರಿಜಿಸ್ಟ್ರೇಷನ್ ಇಲ್ದಿರ ಒಳಗಡೆನೇ ಬಿಡ್ತಿರ್ಲಿಲ್ಲ. ಆದರೆ ಈ ದಿನ ಮಾತ್ರ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದೆ ಒಳಗಡೆ ಪ್ರವೇಶ ಸಿಕ್ತು. ಈ ಜಾಗದಲ್ಲಿ ಓಡಾಡೋದು ಅಂದರೆ ಬಹಳನೇ ಇಷ್ಟ. ಕಾರಣ ಇಲ್ಲಿನ ವಾತಾವರಣ ಹಚ್ಚ ಹಸಿರು, ನಿಶ್ಶಬ್ದ ಹಾಗೂ ಪಕ್ಷಿಗಳ ಚಿಲಿಪಿಲಿ. ಆದರೆ ಈ ದಿನ ಸ್ವಲ್ಪ ಜನಸಂದಣಿ ಇರೋ ಕಾರಣ ವಾತಾವರಣ ಗಿಜುಗುಡುತ್ತಾ ಇತ್ತು. ಮೊದಲು ಎಲ್ಲಿಂದ ಶುರು ಮಾಡೋಣ ಅಂತ ಯೋಚಿಸ್ತಾ ಇರಬೇಕಾದ್ರೆ ಗೆಳೆಯ ಸುಮಂತ್ ನ್ಯೂರೋ ಸೈನ್ಸಿಂದ ಶುರು ಮಾಡೋಣ ಅಂತ ಕರ್ಕೊಂಡು ಹೋದರು. ಈ ಜಾಗದಲ್ಲಿ ಇರುವ ಕ್ವಾರ್ಟರ್ಸ್ನಲ್ಲೇ ಸುಮಂತ್ ಕುಟುಂಬ ಇರುವ ಕಾರಣ ಈ ಜಾಗ ಸುಮಂತ್ಗೆ ಚಿರಪರಿಚಿತ. ಈ ನ್ಯೂರೋ ಸೈನ್ಸ್ ಬಗ್ಗೆ ತಿಳ್ಕೊಂಡು ಮುಂದೆ ಬಂದಿದ್ದು ನಾವು ಭೌತಶಾಸ್ತ್ರದ ವಿಭಾಗಕ್ಕೆ, ಅಂದರೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಹತ್ರ. ಇಲ್ಲಿ ಸಾಲು ನಿಲ್ಲಿಸಿ ಸ್ವಲ್ಪ ಜನರನ್ನು ಒಳಗಡೆ ಪ್ರವೇಶಕ್ಕೆ ಅನುವು ಮಾಡಿಕೊಡ್ತಿದ್ರು. ಒಳಗಡೆ ಹೋದ ಮೇಲೆ ಹಲವು ಬಗೆಯ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಕಣ್ಣೆದುರೇ ಡೆಮಾನ್ಸ್ಟ್ರೇಷನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ರು. ಇದು ಇಸ್ರೋ ಇಂಜಿನಿಯರ್ಗಳು ಉಪಗ್ರಹದ ಮಾಹಿತಿಯನ್ನು ತಿಳಿಸ್ತಾ ಇರೋದು. ಇದೇ ಮೊದಲನೇ ಬಾರಿಗೆ ನಾನು ಉಪಗ್ರಹದ ರಚನೆಗಳ ಬಗ್ಗೆ ತಿಳ್ಕೊಂಡಿದ್ದು. ಇಲ್ಲಿ ಇರುವ ಆಡಿಟೋರಿಯಂನಲ್ಲಿ ಅಂತರಿಕ್ಷಯಾನದ ಬಗೆಗಿನ ಮಾಹಿತಿಯ ಕಿರುಚಿತ್ರಗಳ ಪ್ರದರ್ಶನದ ವ್ಯವಸ್ಥೆ ಕೂಡ ಮಾಡಿದ್ರು. ಬಹಳನೇ ಸುಂದರವಾಗಿತ್ತು. ಹಾಗೆ ಇಲ್ಲಿ ಹಲವು ವಿದ್ಯಾರ್ಥಿಗಳು, ಶಿಕ್ಷಕರು ವಿವಿಧ ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತಾ ಇದ್ರು. ಈ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಮುಂದೆ ಹೋಗಿದ್ದೆ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗಕ್ಕೆ. ಸ್ನೇಹಿತರೆ, ಇಲ್ಲೊಂದು ವಿಮಾನ ನಿಂತಿದೆಯಲ್ಲ, ಇದು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರ VT-DF5 ಅನ್ನೋ ವಿಮಾನ. ಮುಂದೆ ಸಿಕ್ಕಿದ್ದೆ AE-1 ಅನ್ನೋ ವಿಮಾನ. ಈ ವಿಮಾನಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗಿದ್ದು ಏರೋಸ್ಪೇಸ್ನ ಮುಖ್ಯ ವಿಭಾಗಕ್ಕೆ.
ನೋಡಿ, ಇದು ಇಸ್ರೋ ಅವರ ASLV ಅಂದರೆ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ನೇಹಿತರೆ, ನಾವು ಇವಾಗ ನೋಡ್ತಾ ಇರೋದು ಈ ವಿಭಾಗದ ಒಳಾಂಗಣ ನೋಟ. ಬಹಳ ಅದ್ಭುತವಾಗಿದೆ. ಇಲ್ಲಿ ವಿವಿಧ ಬಗೆಯ ಡ್ರೋನ್ಗಳನ್ನು ನೋಡಿದೆ. ನಿಜ ಹೇಳಬೇಕು ಅಂದರೆ ಮೊದಲ ಬಾರಿಗೆ ನಾನು ಡ್ರೋನ್ಗಳನ್ನು ಇಷ್ಟು ಹತ್ತಿರದಲ್ಲಿ ನೋಡ್ತಿರೋದು. ಡ್ರೋನ್ಗಳನ್ನು ಬರೀ ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣಗಳಿಗೆ ಬಳಸ್ತಾರೆ ಅಂತ ಗೊತ್ತಿತ್ತು. ಆದರೆ ಇದರ ಬಗ್ಗೆ ಹಾಗೂ ಇದರ ಉಪಯೋಗಗಳನ್ನು ಇಲ್ಲಿ ಕೇಳಿ ತಿಳ್ಕೊಂಡೆ. ಇಲ್ಲೂ ಸಹ ಹಲವು ಬಗೆಯ ಏರೋಸ್ಪೇಸ್ನ ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸೋ ಕೆಲಸ ನಡೀತಾ ಇತ್ತು. ಈ ಜಾಗಗಳಲ್ಲಿ ಗೆಳೆಯ ಸುಮಂತನ ಹಿಂಬಾಲಿಸೋದು ಅವಶ್ಯವಾಗಿತ್ತು. ಇಲ್ಲಿಗೆ ಬಂದು ನೋಡಿದ ಮೇಲೇನೆ ಡ್ರೋನ್ಗಳಲ್ಲಿ ಇಷ್ಟು ವಿಧಗಳಿವೆ ಅಂತ ತಿಳಿದಿದ್ದು ಬಹಳನೇ ರೋಚಕವಾಗಿತ್ತು. ಇಲ್ಲಿ ಹೈ ಸ್ಪೀಡ್ ಜೆಟ್ಗಳ ಬಗ್ಗೆ ಮಾಹಿತಿ ಹಾಗೆ ಲೈವ್ ಡೆಮಾನ್ಸ್ಟ್ರೇಷನ್ಗಳನ್ನು ಎಲ್ರಿಗೂ ಕೊಡ್ತಿದ್ರು. ಇದನ್ನೆಲ್ಲ ನೋಡಿದ್ದು ನಾನು ಮೊದಲನೇ ಬಾರಿ. ನಾವೆಲ್ಲ ವಿಮಾನದ ಇಂಜಿನ್ಗಳ ಬಗ್ಗೆ ಕೇಳಿದ್ದೀವಿ, ಆದರೆ ನೋಡಿದ್ದೀವಾ? ನೋಡಿ ವಿಮಾನದ ಇಂಜಿನ್ನ ರಚನೆ. ಈ ವಿಭಾಗದಲ್ಲಿರುವ ಡ್ರೋನ್ ಹಾಗೆ ಅದ್ಭುತವಾದಂತಹ ತಂತ್ರಜ್ಞಾನಗಳನ್ನೆಲ್ಲ ನೋಡಿ ಹೊರಗಡೆ ಬಂದ ಮೇಲೆ ಗೆಳೆಯ ಸುಮಂತ್ ಡ್ರೋನ್ ಉಡಾವಣೆ ಮಾಡೋ ಸ್ಥಳಕ್ಕೆ ಕರ್ಕೊಂಡು ಹೋದರು. ಸ್ನೇಹಿತರೆ, ಇಲ್ಲಿ ಡ್ರೋನ್ಗಳ ಬಗ್ಗೆ ಮಾಹಿತಿ ಹಾಗೆ ಉಡಾವಣೆ ಮಾಡೋ ತಯಾರಿ ನಡೀತಾ ಇತ್ತು. ಇವಾಗ ಡ್ರೋನ್ ಉಡಾವಣೆಯ ಸಮಯ. ಇದೇ ಮೊದಲ ಬಾರಿಗೆ ನಾನು ಡ್ರೋನ್ ಹಾರೋದನ್ನು ತುಂಬ ಹತ್ತಿರದಲ್ಲಿ ನೋಡ್ತಾ ಇರೋದು. ಬಹಳನೇ ಅಚ್ಚರಿಯಾಗಿತ್ತು. ಮೇಲಕ್ಕೆ ಹಾರಿದಂತಹ ಡ್ರೋನ್ ಸುಭಿಕ್ಷವಾಗಿ ಭೂಮಿನ ತಲುಪಿತು. ಇದನ್ನೆಲ್ಲ ನೋಡಿದ್ದು ಬಹಳನೇ ಖುಷಿ ಅನ್ನಿಸ್ತು ನನಗೆ. ಈ ಡ್ರೋನ್ ಉಡಾವಣೆಯನ್ನು ನೋಡಿಕೊಂಡು ಮುಂದೆ ಹೊರಟಿದ್ದು ರಸಾಯನಶಾಸ್ತ್ರದ ಕಡೆಗೆ, ಅಂದರೆ ಕೆಮಿಸ್ಟ್ರಿ ಡಿವಿಷನ್ ಹತ್ರ. ನನಗೆ ಈ ಕೆಮಿಸ್ಟ್ರಿ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ಆದರೆ ಅದರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇತ್ತು. ಇಲ್ಲಿ ನೋಡಿ, ಈ ರಾಸಾಯನಿಕ ಹೇಗೆ ಬಣ್ಣ ಬದಲಿಸುತ್ತೆ ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾ ಇರೋದು. ಇಲ್ಲಿ ಇದೇನೋ ಗನ್ ಕಾಟನ್ ಅನ್ನೋ ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು. ಎಲ್ಲರ ಅಂಗೈ ಮೇಲೆ ಬೆಂಕಿ ಹಚ್ತಾ ಇದ್ರು. ನನ್ನ ಸ್ನೇಹಿತರು ಕೂಡ ಇದನ್ನ ಪ್ರಯತ್ನ ಮಾಡಿದ್ರು. ನೋಡಿ, ಇಲ್ಲಿ ನೋಡಿ, ಹೈಡ್ರೋಜನನ್ನು ಬಲೂನ್ ಒಳಗೆ ತುಂಬಿಸಿ ಅದನ್ನು ಸಿಡಿಸಿ ಅದರ ಗುಣವನ್ನು ವಿವರಿಸೋ ಕೆಲಸ ನಡೀತಿತ್ತು. ನೈಸ್. ಈ ಬ್ಲಾಕ್ ಒಳಗಡೆನೂ ಸಹ ಹಲವು ಎಕ್ಸ್ಪೆರಿಮೆಂಟ್ಗಳನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ರು.
ಇದು ನೋಡಿ ಸ್ನೇಹಿತರೆ, ಇದರ ಹೆಸರು ನಾನ್ ನ್ಯೂಟೋನಿಯನ್ ಫ್ಲೂಯಿಡ್ ಅಂತ. ಇದು ಘನ ರೂಪದಲ್ಲೂ ಸಹ ಇರುತ್ತೆ, ಹಾಗೆ ದ್ರವ ರೂಪದಲ್ಲೂ ಸಹ ಇರುತ್ತೆ. ಇದರ ವಿವರಗಳನ್ನು ಸವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಡಾರ್ಕ್ ರೂಮ್ ಅಂತ ಮಾಡಿ ಒಳಗಡೆ ಕೆಲವು ಬೆಳಕಿನ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡ್ತಿದ್ರು. ಇದು ನೋಡಿ ಸ್ನೇಹಿತರೆ, ಲೇಸರ್ ಲೈಟಿನ ಸಹಾಯದಿಂದ ನೀರಿನಲ್ಲಿರುವ ಧೂಳಿನ ಕಣಗಳನ್ನೆಲ್ಲ ಪತ್ತೆ ಹಚ್ಚೋ ಪ್ರಯತ್ನ. ಹೊಸದು ಅನ್ನಿಸ್ತು. ಹಾಗೆ ಹಲವು ಬಗೆಯ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಜನರಿಗೆ ತಿಳಿಸಿಕೊಡುವ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಂತರ ಭೇಟಿ ಕೊಟ್ಟಿದ್ದೆ ನ್ಯಾನೋ ಟೆಕ್ನಾಲಜಿ ವಿಭಾಗಕ್ಕೆ. ಇಲ್ಲಿರೋ ಉಪಕರಣ ಹಾಗೆ ಅಲ್ಲಿನ ಮಾಹಿತಿಗಳನ್ನೆಲ್ಲ ತಗೊಂಡು ಮುಂದೆ ಹೋದ್ವಿ. ಇಲ್ಲಿ ನಡೀತಿರೋ ಪ್ರದರ್ಶನ ಹಾಗೆ ಸ್ಥಳವನ್ನೆಲ್ಲ ಪೂರ್ತಿ ನೋಡೋದಕ್ಕೆ ಒಂದು ದಿನ ಸಾಲೋದೇ ಇಲ್ಲ. ಆದರೂ ಇಷ್ಟಪಡೋ ಜಾಗಗಳಿಗೆ ಭೇಟಿ ಕೊಟ್ವಿ. ಏನೇ ಹೇಳಿ ಸ್ನೇಹಿತರೆ, ಈ ಕ್ಯಾಂಪಸ್ ಒಳಗಡೆ ಓಡಾಡೋದು ಒಂದು ಸುಂದರವಾದಂತಹ ಅನುಭವ. ಧನ್ಯವಾದಗಳು ಸುಮಂತ್, ಈ ಸ್ಥಳಕ್ಕೆ ನನ್ನ ಹಾಗೂ ಅರುಣನ್ನ ಪರಿಚಯ ಮಾಡಿಸಿದ್ದಕ್ಕೆ. ಮುಂದೆ ಹೊಟ್ಟೆ ತಾಳ ಹಾಕೋಕೆ ಶುರು ಮಾಡ್ತು. ಸುಮಂತ್ ಊಟದ ವ್ಯವಸ್ಥೆ ಮಾಡಿದ್ರು. ತುಂಬ ಜನರ ಮಧ್ಯೆ ಹೋಗಿ ಇಷ್ಟದ ತಿನಿಸುಗಳನ್ನೆಲ್ಲ ಸುಭಿಕ್ಷವಾಗಿ ತಂದು ತಲುಪಿಸಿದ್ರು ಸುಮಂತ್. ಅನ್ನದಾತೋ ಸುಖೀ ಭವ. ಊಟದ ಕತೆ ಮುಗಿದ ಮೇಲೆ ನನ್ನ ಇಷ್ಟದ ವಿಭಾಗಕ್ಕೆ ಕರ್ಕೊಂಡು ಬಂದರು. ಅದೇ ಕಂಪ್ಯೂಟರ್ ಸೈನ್ಸ್. ಇಲ್ಲಿ ಕಂಪ್ಯೂಟರ್ ಸೈನ್ಸ್ನ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಈ ಲ್ಯಾಬ್ನ ಹೆಸರು ಸ್ಪೆಕ್ಟ್ರಮ್ ಲ್ಯಾಬ್ ಅಂತ. ಇಲ್ಲಿ ಹಲವು ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಅಚ್ಚುಕಟ್ಟಾಗಿ ನಡೀತಿತ್ತು. ಇಲ್ಲಿ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗ, ಅದರ ಬಳಕೆ ಹಾಗೂ ಪ್ರಯೋಜನಗಳ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಕೊಡ್ತು. ಈ ಲ್ಯಾಬ್ಗಳು, ಎಕ್ಸ್ಪೆರಿಮೆಂಟ್ಸ್ ಹಾಗೆ ಹಲವು ವಿಜ್ಞಾನದ ವಿಷಯಗಳನ್ನೆಲ್ಲ ನೋಡಿ ಅಚ್ಚರಿಯ ಜೊತೆಗೆ ತುಂಬ ವಿಷಯಗಳನ್ನೆಲ್ಲ ಕಲಿತು ಮುಂದೆ ಹೋಗಿದ್ದು ಈ IIScಯ ಮುಖ್ಯ ಸ್ಥಳಕ್ಕೆ. ಅದೇ IIScಯ ಮುಖ್ಯ ಕಟ್ಟಡದ ಮುಂಭಾಗ. ಸ್ನೇಹಿತರೆ, ನಾವು ಇವಾಗ ನೋಡ್ತಾ ಇರೋದು ಜಮ್ಶೆಡ್ಜಿ ಟಾಟಾ ಅವರ ಪುತ್ಥಳಿ. ಈ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಜಮ್ಶೆಡ್ಜಿ ಟಾಟಾ ಹಾಗೂ ಮೈಸೂರಿನ ಮಹಾರಾಜರಾದಂತಹ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ನೆರವಿನೊಂದಿಗೆ 1909ರಲ್ಲಿ ಸ್ಥಾಪನೆಯಾಯಿತು. ಮೈಸೂರು ಸಂಸ್ಥಾನವು ಬೆಂಗಳೂರಿನಲ್ಲಿರುವ ಸುಮಾರು 371 ಎಕರೆ ಪ್ರದೇಶವನ್ನು ದಾನವಾಗಿ ನೀಡಿದರಂತೆ ಈ ಅದ್ಭುತವಾದಂತಹ ಸಂಸ್ಥೆಗೆ. ಈ ಸಂಸ್ಥೆ ಆರಂಭವಾದಾಗ ಬರೀ 2 ವಿಭಾಗಗಳಿತ್ತಂತೆ. ಆದರೆ ಇವಾಗ ವಿಜ್ಞಾನದ ಹಲವು ವಿಭಾಗಗಳಿಗೆ ನಮ್ಮ ಈ ಹೆಮ್ಮೆಯ IISc ಸಂಸ್ಥೆ ಹಂಚಿಕೆಯಾಗಿದೆ. ಹಾಗೆ ಸ್ನೇಹಿತರೆ, ಇನ್ನೊಂದು ಮಾಹಿತಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಹೊಸ ಕ್ಯಾಂಪಸ್ ಕೂಡ ಹೊಂದಿದೆ ನಮ್ಮ ಈ ಭಾರತೀಯ ವಿಜ್ಞಾನ ಸಂಸ್ಥೆ. ಈ ಅಚ್ಚರಿಯ ಸ್ಥಳ ಹಾಗೆ ಇಲ್ಲಿನ ವಾತಾವರಣದಲ್ಲಿ ಓಡಾಡಿ ಒಂದು ಅದ್ಭುತವಾದಂತಹ ಅನುಭವದೊಂದಿಗೆ ಮನೆ ಕಡೆ ಹೊರಟ್ವಿ. ಮತ್ತೊಮ್ಮೆ ಧನ್ಯವಾದಗಳು ಸುಮಂತ್, ಈ ಸ್ಥಳವನ್ನು ಪರಿಚಯಿಸಿದ್ದಕ್ಕೆ.
ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿ ನಡೆದಂತಹ ಭಾರತೀಯ ವಿಜ್ಞಾನ ಸಂಸ್ಥೆಯ ಓಪನ್ ಡೇ. ಹೇಗನ್ನಿಸ್ತು ವಿಡಿಯೋ? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ನಮಸ್ಕಾರ.